ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಫ್ರೆಂಡ್ಸ್, ಈ ದಿನ ನಾವು ಟಿ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಎಸ್ ಟಿ ಎ ಎಫ್ ಟಿ ಎ ಇನ್ನಿತರ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಇದು ಸ್ಪೆಷಲಿ ಸೋಷಿಯಲ್ ಸೈನ್ಸ್ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಬಹುಮುಖ್ಯ ಒಂದು ಅಂಶಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಿಮಗೆ ಇನ್ನೊಂದು ವಿಶೇಷವಾದಂಥ ಮಾಹಿತಿ ಅಂತಂದರೆ, ನಿಮಗೀಗ ಆಲ್ರೆಡಿ ನಮ್ಮ ಕ್ವಿಜಸ್ಗಳನ್ನು ನೀವು ಅಟೆಂಡ್ ಮಾಡ್ತಾ ಇದ್ದೀರಿ ಅಂದರೆ ಗೊತ್ತಿರುತ್ತೆ. ಸೊ ಈ ಕೂಡಲೇ ನೀವು ರಾಮನ್ ಟ್ಯುಟೋರಿಯಲ್ ಆ್ಯಪನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾವು ನಿಮಗೆ ಎವ್ರಿ ಡೇ ಪ್ರತಿದಿನ 2 ಕ್ವಿಜಸ್ಸನ್ನು ಕೊಡ್ತಾ ಇದ್ದೀವಿ. ಸೊ ಅದು ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕನ್ನಡ ಬೋಧನಾಶಾಸ್ತ್ರಕ್ಕಾಗಿರ್ಬೋದು, ಹಾಗೆಯೇ ಎಸ್ ಟಿ ಎಫ್ ಡಿ ಎ ಕನ್ನಡಕ್ಕೂ ಕೂಡ ಕೊಟ್ಟಿದ್ದೀವಿ, ಸೋಷಿಯಲ್ ಸೈನ್ಸ್ ಪೆಡಗಾಜಿ ಕೊಟ್ಟಿದ್ದೀವಿ. ಹೀಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಿಜಸ್ ಇರುತ್ತೆ. ಎವ್ರಿ ಡೇ ನಾವು ನಿಮಗೆ ಕ್ವಿಜಸ್ಸನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ನಿಮಗೆ ಇದರ ಲಿಂಕನ್ನು ಕೂಡ ನಾವು ಶೇರ್ ಮಾಡ್ತೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಫಸ್ಟು ನೀವೇನು ಮಾಡಬೇಕು, ಟೆಲಿಗ್ರಾಮ್ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಅನ್ನೋ ಒಂದು ಟೈಪ್ ಮಾಡಿದಾಗ ನಿಮಗೆ ನಮ್ಮ ಗ್ರೂಪ್ ಸಿಗುತ್ತೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಈ ಎಲ್ಲ ಕ್ವಿಜಸ್ಗಳನ್ನು ಅಟೆಂಡ್ ಮಾಡೋವಂಥ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ವೆರಿ ಸಿಂಪಲ್ ನೋಡಿ, ಇಲ್ಲಿ ಇವತ್ತು ನಾವು ಶಾತವಾಹನರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೆಲವು ಪ್ರಮುಖ ಅಂಶಗಳ ಮುಖಾಂತರ ತಿಳಿತಾ ಹೋಗೋಣ. ಮೊದಲನೇದಾಗಿ ನೋಡಿ, ಈ ಶಾತವಾಹನರು ನಿಮಗೆ ಗೊತ್ತಿದ್ದರೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಂದಂತಹ ಒಂದು ಪ್ರಮುಖ ಸಾಮ್ರಾಜ್ಯ ಅಂತೇಳಿ. ಸೊ ಅವುಗಳ ಬಗ್ಗೆ ಹೈಲೈಟ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೀವು ಅದನ್ನು ನೋಟ್ ಕೂಡ ಮಾಡ್ಕೊಳ್ಬೋದು. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುವಂಥ ಪರ್ವತ ಸಾಲು ಅದೇ ವಿಂಧ್ಯ ಪರ್ವತ ಅಂತೇಳಿ ಹೇಳ್ಬೋದು. ಹಾಗೆಯೇ ಟಿ ಎಕ್ಸಾಮ್ ಎಲ್ಲ ಯಾವಾಗ ನಡೆಯುತ್ತೆ ಅನ್ನೋ ಒಂದು ಡೌಟ್ ಕೂಡ ಇದೆ. ಸೊ ಐ ಥಿಂಕ್ ನಮಗೆ ಬಂದಿರೋಂಥ ಮೂಲದ ಪ್ರಕಾರ ಸೆಪ್ಟೆಂಬರ್ 3rd ವೀಕ್ ಆರ್ 4th ವೀಕ್ನಲ್ಲಿ ಟಿ ಆಗೋಂಥ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಸ್ಟಡಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ಮುಂದಿನ ಒಂದು ಅಂಶ, ವಿಂಧ್ಯ ಪರ್ವತಗಳಿಂದ ಕನ್ಯಾಕುಮಾರಿ ಭೂಶಿರದವರೆಗಿನ ಭೂಪ್ರದೇಶಕ್ಕೆ ಹೀಗೆನ್ನುತ್ತಾರೆ, ಏನಂತ ಕರೀತಾರೆ, ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರೀತಾರೆ. ಶಾತವಾಹನರ ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ವ್ಯಾಪಾರ ಸಂಬಂಧವನ್ನು ಹೊಂದಿದಂತಹ ವಿದೇಶಗಳು ಚೀನಾ, ಪರ್ಷಿಯಾ, ಈಜಿಪ್ಟ್ ಮತ್ತು ಅರಬ್ ದೇಶಗಳ ಒಂದಿಗೆ ಶಾತವಾಹನರು ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ಸಂಗಮ್ ಸಾಹಿತ್ಯದ ಅರ್ಥ, ಸಂಗಮ್ ಸಾಹಿತ್ಯ ಅಂದರೆ ಇಲ್ಲಿ ಸಾಹಿತ್ಯ ಸಂಸ್ಥೆ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗೆಯೇ ಸಂಗಮ್ ಕಾಲದ ಪ್ರಮುಖ ತಮಿಳು ಕೃತಿಗಳು ಪತ್ತುಪಟ್ಟು ಮತ್ತು ಪೊವಿರುಪಟ್ಟು ಅಂತ ಹೇಳ್ಬಿಟ್ಟು ಈ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿವು. ಹಾಗೆಯೇ ದಕ್ಷಿಣ ಭಾರತದ ಪ್ರಥಮ ರಾಜವಂಶ ಅಂತೇಳಿ ನಾವು ಶಾತವಾಹನರನ್ನು ಕರಿತೀವಿ. ನಿಮಗೆ ಗೊತ್ತಿರ್ಬೋದು, ಈ ಮುಂಚೆ ಗುಪ್ತರು ಬಂದೋದ್ರು, ನಂತರದಲ್ಲಿ ಮೌರ್ಯ ಸಾಮ್ರಾಜ್ಯದವರು ಕೂಡ ಬಂದು ಹೋಗ್ತಾರೆ. ಅವರೆಲ್ಲರೂ ಕೂಡ ಉತ್ತರ ಭಾರತದಲ್ಲಿ ಇದ್ದಂಥ ರಾಜವಂಶ. ಸೊ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಶಾತವಾಹನರದು ಪ್ರಥಮ ರಾಜವಂಶ ಆಗಿರುತ್ತೆ. ಅದಾದ ನಂತರ ಶಾತವಾಹನರು ಮೌರ್ಯರಿಗೆ ಸಾಮಂತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಹಾಗಾದರೆ ಈ ವಂಶದ ಸ್ಥಾಪಕ ಸಿಮುಖ ಅಂತೇಳಿ ಹೇಳ್ಬೋದು. ಶಾತವಾಹನರ ರಾಜಧಾನಿ ಯಾವುದಾಗಿತ್ತು, ಪೈಠಾಣ ಅಥವಾ ಪೈಠಣ ಪ್ರತಿಷ್ಠಾನ ಅಂತಲೂ ಕೂಡ ಅದನ್ನು ಕರೀತಾರೆ. ಈ ಪೈಠಾಣ ಅಂತಕ್ಕಂಥ ಪ್ರದೇಶ ಒಂದು ನದಿ ದಡದಲ್ಲಿ ಕಂಡುಬರುತ್ತೆ. ಅಂತಹ ನದಿ ದಡ ಯಾವುದು ಅಂತ ಕೇಳಲಾಗಿದೆ. ಸೊ ಅದು ಗೋದಾವರಿ. ಹಾಗೆಯೇ 11ನೇ ಪ್ರಶ್ನೆ, ಶಾತವಾಹನರ 17ನೇ ಅರಸ ಯಾರು ಅಂತಂದರೆ ಹಾಲ. ನೆನ್ಪಿಟ್ಕೊಳ್ರಿ, ಹಾಲ ಒಂದು ಕೃತಿಯನ್ನು ಕೂಡ ರಚನೆ ಮಾಡ್ತಾನೆ. ಎಕ್ಸಾಮ್ನಲ್ಲಿ ಸುಮಾರು ಸಲ ಹಾಲನ ಬಗ್ಗೆ ಕೇಳ್ತಾ ಇರ್ತಾರೆ. ಇನ್ನು ಹಾಲನ ಕಾಲ ಕ್ರಿಸ್ತಶಕ 46ರಿಂದ ಕ್ರಿಸ್ತಶಕ 51ರವರೆಗೂ ಕೂಡ ಇರುತ್ತೆ. ಇನ್ನು ಹಾಲ ದೊರೆ ಬರೆದಿರ್ತಕ್ಕಂಥ ಕೃತಿ ಗಾಥಾ ಸಪ್ತಶತಿ, ಮತ್ತೊಂದು ಲೀಲಾವತಿ. ಸೊ ಗಾಥಾ ಸಪ್ತಶತಿ ನೀವು ಕೇಳಿರ್ಬೋದು, ತುಂಬಾ ಫೇಮಸ್ ಇದು. ಅದಾದ ನಂತರದಲ್ಲಿ ಇನ್ನೊಂದು ಗ್ರಂಥ ಲೀಲಾವತಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಜೊತೆ ಸದಾ ಇರಿ ಅಂತ ಹೇಳ್ತಾ ಇದ್ದೀನಿ.
ಸೊ ದಕ್ಷಿಣ ಪಥಾಪತಿ ಎಂಬ ಬಿರುದನ್ನು ಪಡೆದಿದ್ದಂತಹ ಶಾತವಾಹನ ದೊರೆ 1ನೇ ಶಾತಕರ್ಣಿ. ಅಶೋಕನ ಸಮಕಾಲೀನನಾಗಿದ್ದಂತಹ ಶಾತವಾಹನರ ದೊರೆಯವರು ಕನ್ಹ ಅಥವಾ ಕೃಷ್ಣ ಅಂತೇಳಿ ಕರೀತಾರೆ, ನೆನಪಿರಲಿ. ನಾಸಿಕ್ನಲ್ಲಿ ಈ ಕನ್ಹ ಏನು ಮಾಡ್ತಾನೆ ಅಂತಂದರೆ ಬೌದ್ಧ ಗುಹಾಲಯವನ್ನು ನಿರ್ಮಾಣ ಮಾಡ್ತಾನೆ. ಶಾತವಾಹನರ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ದೊರೆ ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ. ಇನ್ನು 18ನೇ ಅಂಶವನ್ನು ನೋಡೋದಾದರೆ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದು ಗೌತಮಿ ಬಾಲಶ್ರೀ ಅಂತ ಹೇಳ್ಬಿಟ್ಟು. ಇನ್ನು 19ನೇ ಅಂಶ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದು ತ್ರೈಸಮುದ್ರ ತೋಯ ಪೀತಾವಾಹನ ಅಂತೇಳಿ ಇನ್ನೊಂದು ಕೂಡ ಬಿರುದಿತ್ತು. ನೆಕ್ಸ್ಟ್ ನೋಡಿ, ಈ ಶಾತವಾಹನರಲ್ಲಿ ಬರ್ತಕ್ಕಂಥ ಕೊನೆಯ ದೊರೆ ಅಂತಂದರೆ ಯಜ್ಞಶ್ರೀ. ಶಾತವಾಹನರ ಕಾಲದ ಆಡಳಿತದ ವಿಭಾಗಗಳು ಜನಪದ, ವಿಷಯ, ಸೀಮೆ. ಹಾಗೆಯೇ ಶಾತವಾಹನರ ಆಡಳಿತದ ಮೊದಲ ವಿಭಾಗದ ಹೆಸರು ಪ್ರಾಂತ್ಯ ಅಂತೇಳಿ ಕರಿತಾ ಇದ್ರು. ಆಡಳಿತದ ಅನುಕೂಲಕ್ಕೋಸ್ಕರ ಪ್ರಾಂತ್ಯಗಳನ್ನು ಕೂಡ ಅವರು ಮಾಡಿಕೊಂಡಿದ್ರು. ಶಾತವಾಹನರ ಪ್ರಮುಖ ಧರ್ಮ ಯಾವುದಾಗಿತ್ತು? ವೈದಿಕ ಧರ್ಮ. ಹಾಗೆಯೇ ಫ್ರೆಂಡ್ಸ್, ನೆಕ್ಸ್ಟ್ ಅಂಶವನ್ನು ತಿಳಿದುಕೊಳ್ಳೋಣ. ಶಾತವಾಹನರ ಕಾಲದ ಪ್ರಸಿದ್ಧ ಚೈತ್ಯಾಲಯಗಳು ಇರೋದೆಲ್ಲಿ ಅಂತಂದರೆ ಕಾರ್ಲೆ, ಕನ್ಹೇರಿ ಮತ್ತು ನಾಸಿಕ್ನಲ್ಲಿ. ನೆಕ್ಸ್ಟು ಗುಣಾ ಡ್ಯಾಮ್, ವಡ್ಡಕಥ ಮತ್ತು ಬೃಹತ್ವಾದತ್ತ ಈ ಒಂದು ಕೃತಿಗಳನ್ನು ಆತ ರಚನೆ ಮಾಡಿದ್ದಾನೆ. ಶಾತವಾಹನರ ಕಾಲದಲ್ಲಿದ್ದಂತಹ ಒಂದು ಭಾಷೆ ತುಂಬ ಪ್ರಚಲಿತದಲ್ಲಿತ್ತು, ಅದು ಸಂಸ್ಕೃತ ಭಾಷೆ ಹೆಚ್ಚು ಪ್ರಚಲಿತಕ್ಕೆ ಬರುತ್ತೆ. ಹಾಗಾದರೆ ಇವರು ಯಾವ ಲಿಪಿಯನ್ನು ಬಳಕೆ ಮಾಡಿ ಸಾಹಿತ್ಯಗಳನ್ನು ರಚನೆ ಮಾಡ್ತಾಯಿದ್ರು ಅಂದರೆ ಬ್ರಾಹ್ಮಿ ಲಿಪಿ. ಅಜಂತದಲ್ಲಿರ್ತಕ್ಕಂಥ 9 ಮತ್ತು 10ನೇ ಗುಹೆಗಳು ಯಾವುವು ಅಂದರೆ ಯಾರ ಕಾಲದಲ್ಲಿ ರಚನೆ ಆಗಿದ್ದು ಅಂದರೆ ಅವು ಶಾತವಾಹನರ ಕಾಲದಲ್ಲಿ. ಸರ್ವವರ್ಮನು ಸಂಸ್ಕೃತ ಭಾಷೆಯಲ್ಲಿ ಬರೆದಂತಹ ಕೃತಿ ಕಾತಂತ್ರ ವ್ಯಾಕರಣ ಅಂತೇಳ್ಬಿಟ್ಟು ಸರ್ವವರ್ಮ ಏನು ಮಾಡ್ತಾನೆ, ಸಂಸ್ಕೃತ ಭಾಷೆಯಲ್ಲಿ ಕಾತಂತ್ರ ವ್ಯಾಕರಣ ಎಂಬ ಕೃತಿಯನ್ನು ಕೂಡ ಬರೆದ. ಗಾಥಾ ಸಪ್ತಶತಿ ಕೃತಿಯಲ್ಲಿರ್ತಕ್ಕಂಥ ಕಾವ್ಯವಸ್ತು 700 ಶೃಂಗಾರ ಕವಿತೆಗಳು. ಶಾತವಾಹನರ ಕಾಲದ ಕಟ್ಟಡಗಳ ಮುಖ್ಯ ರಚನೆಗಳು ವಿಹಾರ ಮತ್ತು ಸ್ತೂಪಗಳು. ಇವುಗಳನ್ನು ಹೆಚ್ಚಿಂದೆಚ್ಚು ಶಾತವಾಹನರು ಏನು ಮಾಡ್ತಾರೆ, ತಮ್ಮ ಕಾಲಘಟ್ಟದಲ್ಲಿ ಕಟ್ತಾರೆ. ಚೈತ್ಯ ಅಂದರೆ ಏನಿಲ್ಲಿ ಪ್ರಾರ್ಥನಾ ಗೃಹ ಎಂಬ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ನೋಡಿ, ಶಾತವಾಹನರ ಕಾಲದ ನಾಣ್ಯಗಳು ಅಂದರೆ ಸುವರ್ಣ ಮತ್ತು ದಿನಾರ. ಈಗ ಸಮುದ್ರಗುಪ್ತನ ಕಾಲದಲ್ಲೂ ಕೂಡ ನಾಣ್ಯಗಳ ಒಂದು ಪರಿಚಯ ಇತ್ತು, ಅದೇ ರೀತಿ ಶಾತವಾಹನರ ಕಾಲದಲ್ಲೂ ಕೂಡ ಇದೆ. ಇನ್ನು ನೆಕ್ಸ್ಟ್ ನೋಡಿ, ಶಾತವಾಹನರ ಕಾಲದ ಚಿನ್ನದ ಒಂದು ನಾಣ್ಯವನ್ನು ಕೂಡ ಬಳಕೆಗೆ ತಂದಿದ್ರು, ಅದನ್ನು ಕುಶಣ ಅಂತೇಳಿ ಕರಿತಾ ಇದ್ರು. ನೆನಪಲ್ಲಿರಲಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆಲ್ಲ. ಶಾತವಾಹನರು ವ್ಯಾಪಾರ ಸಂಬಂಧ ಹೊಂದಿದಂತಹ ವಿದೇಶಗಳು ಯಾವುವು ಅಂತಂದರೆ ಗ್ರೀಕ್ ಮತ್ತು ರೋಮ್. ಶಾತವಾಹನರ ವ್ಯಾಪಾರದ ವಿವರ ನೀಡುವಂತಹ ಗ್ರೀಕ್ ಬರಹಗಾರರು ಯಾರು ಅಂದರೆ ಟಾಲೆಮಿ. ಕಾರ್ಲೆ ಚೈತನ್ಯವನ್ನು ಕಟ್ಟಿಸಿದಂಥವರು ಬನವಾಸಿಯ ಭೂತಪಾಲ ಶೆಟ್ಟಿ. ಹಾಗೆಯೇ ಶಾತವಾಹನರ ಕಾಲದಲ್ಲೂ ಚಿನ್ನದ ಗಣಿ ಇರೋದನ್ನು ಕಾಣ್ತಾ ಇದ್ದೀವಿ, ಅದು ಕರ್ನಾಟಕದ ಹಟ್ಟಿಯಲ್ಲಿ ಇರ್ತಕ್ಕಂಥದ್ದು, ಈಗಲೂ ಕೂಡ ಇದೆ. ಹಾಗೆಯೇ ಶಾತವಾಹನರ ಕಾಲದ ವಿಶ್ವಪ್ರಸಿದ್ಧ ಸ್ತೂಪಶಿಲ್ಪ ಆಂಧ್ರದ ಅಮರಾವತಿ ಸ್ತೂಪಶಿಲ್ಪ. ನಂತರದಲ್ಲಿ ಈ ಒಂದು ಅಂಶ ಕೊನೆಯ ಅಂಶ ಅಂತ ಹೇಳಬಲ್ಲೆ ನಾನು. ಸ್ತ್ರೀಯರಿಗೆ ಸಮಾಜದಲ್ಲಿ ಎಂಥ ಸ್ಥಾನವಿತ್ತು ಅಂತಂದರೆ ಇವ್ರ ಕಾಲದಲ್ಲಿ ಅತ್ಯಂತ ಉನ್ನತವಾದಂತಹ ಸ್ಥಾನವನ್ನು ಅವರು ಕೊಟ್ಟಿದ್ದರು. ಇದಿಷ್ಟೇನಪ್ಪ ಅಂತಂದರೆ ಶಾತವಾಹನರಿಗೆ ಸಂಬಂಧಪಟ್ಟಂಥ ಬಹುಮುಖ್ಯ ಅಂಶ. ಜೊತೆಗೆ ನಾನು ನಿಮಗೆ TET ಅಪ್ಡೇಟ್ಸನ್ನು ಕೂಡ ಕೊಟ್ಟಿದ್ದೀನಿ. ಹಾಗೆಯೇ ರಾಮನ್ ಟ್ಯುಟೋರಿಯಲ್ ಆ್ಯಪ್ನ ಕ್ವಿಜ್ ಕೂಡ ಹೇಗೆ ನೀವು ಅಟೆಂಡ್ ಮಾಡೋದು, ಹೇಗೆ ನೀವು ಸ್ಕೋರ್ ಪಡ್ಕೊಳ್ಳೋದು ಅನ್ನೋದು ಕೂಡ ನಾನು ಶೇರ್ ಮಾಡಿದ್ದೀನಿ. ಸೊ ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.